ತಾಯಿದ ಮಾಡಿಸ್ಬೇಕು ಅಮಾಸಿಗೆ ದರ್ಗ ಇದನ್ನ ಬಿಟ್ಟು ಮತ್ತೊಂದು ಏನು ಪರಿಹಾರ ಬೇಡ. ಮನಿ ಸತ್ಯ ಮಾಡಿಸಿ ಎಲ್ಲ ಮಿಕ್ಕಿಂದ ಬಂದತ್ತು ಈ ಅಜ್ಜನ ಕಡೆಗೆ. ಇದು ಹೆಬ್ಬಳ್ಳಿ ಅಜ್ಜನ ದಾರ ಏನ್ ಹಾಕಿದಂಗ ಇದು ಉದಾರ ಹಾಕಿದಂಗ ಅವ್ರಿಗೆ ಏನೇನೋ ಅವ್ರ ಆಟ ನಡೆದಿಲ್ಲ. ಆ ತಾವೇದು ಅಂತ ಮಾಡಿಸ್ಕೋಬೇಕು. ಅದನ್ನ ಬದ್ಧವಾಗಿ ಇಕ್ಕಿ ಕಟ್ಕೋಬೇಕು. गर्मी रहे तो चलता जी में क्या है वो कहे तो ಆದರೂ ನಿದ್ದೆ ಮಾಡ್ಯಾನ. ಅಂತ ದೊಡ್ಡ ಆಪರೇಷನ್ ಆಗೈತಿ. ಆದರೂ ಕೂಡ ನಿಮ್ಗೆ ಅದು ಒಳಗೆ ವರ್ಕ್ ಕೊಡುವುದು, ಅದು ವರ್ಕ್ ಕೊಡುವುದು ಅಷ್ಟಾದರೂ ನೀ ಕೊಡೋದು ಬಿಟ್ಟಿನೂ ಇಲ್ಲ. ನನಗೆ ಅದನ್ನು ಉದಾಹರಣೆ ಒಮ್ಮೆ 2 ಸಲ ಅದು ಬೇಕಾಗಿಲ್ಲ ನನಗೆ. ಇಲ್ಲೆಲ್ಲ ನನಗೆ ಗೊತ್ತವೆ. ಹೊಳ್ಳಿ ನಿಮ್ಮ ಮನೆ ಒಳಗ ಹಣ್ಣು ತಾಯ್ತ ಲಿಂಬು ಹಣ್ಣು ಮಂತ್ರಿಸೋರದಾರ. ಗಂಡ ಹೆಂಡತಿ ಒಟ್ಟ ಹೊರಸು ಸ್ಟೇಜ್ನ್ಯಾಗ ಐತಿ ಸದ್ಯಕ್ಕೆ. ಇಲ್ಲಿ ನನಗ ಅವ್ರು ತಿಳಿಸಿದ್ರು, ನಿನ್ನ ಮನ್ಯಾಗ ಅದಾರು, ನಿಮ್ಮ ಸಂಬಂಧಿಕರದಾರು, ಅದು ನಮಗೇನು ಗೊತ್ತಿಲ್ಲ. ನೀನು ಅದನ್ನ ತ್ಯಾಗ ಮಾಡಬೇಕು. ಕರೆ ಮೇಲೆ ಈ ಏಕವಚನಕ್ಕೆ ಇದ್ದೀರ ನಿನ್ನ ಮಗ ನಿಂದಾನೆ ಈಗ ನಡೆದದ್ದು ಹೇಳಕತ್ತೀನಿ ನಾನು. ಮನ್ಯಾಗ ಹಾಕ್ಯೋ ಆಕಿಗೆ ಗೊತ್ತಿದ್ದದ್ದು ನಿನ್ಗೆ ಗೊತ್ತಾಗತ್ತನ. ಒಬ್ಬ ಸ್ವಾಮಿಯವ್ರು ಕರ್ಕೊಂಡ್ ಬಂದಿದ್ರಂತೆ ಅಜ್ಜ. ಬಿಟ್ಟು ಅದನ್ನ ತ್ಯಾಗ ಮಾಡಿ ನಿನ್ನ ಪ್ರಕೃತಿ ಅಂತೂ ಪೂರಾ ನೀ ಶುದ್ಧಾಕಿ ಆರಾಮಾಗತ್ತಂತ ನಾನು ಗ್ಯಾರಂಟಿ ಕೊಡುದಿಲ್ಲ. ಒಳಗೆ ನಿನ್ನ ಲೇವರ ಆ ಥರ ಆಗೈತಿ. ಹಂಗೆಲ್ಲ ಅನ್ನಕ್ ಹೋಗ್ಬೇಡ. ಈಗ ಆರಾಮಿಲ್ಲ ಚಾನ್ಸು ಐತಿ. ಬೇಡ. ಈಗ ಈಶ್ವರ ಹಳೆ ಮತ್ತೆ ಹೋಗಿದ್ದು ಕ್ಯಾಂಡಿಡೇಟ್ ಅದು ಈಗ ಬರಂಗಿಲ್ಲ. ಚಲೋ ಆಗಲಿ ಅಂತ ಇದು ಮಾಡು. ಅಲ್ಲ ಅವ್ರು ನಡ್ಕೊಂಡ್ರ ನಡ್ಕೊಂತಾರ ಅವ್ರು. 5 ಅಮಾಸಿ ದರ್ಗಾ ಹೆಬ್ಬಳ್ಳಿಗೆ ಹತ್ಬೇಕು. ಇಲ್ಲಿ ಕುಂತಿದ್ರಲ್ಲ ಲಾಸ್ಟ್ ಸ್ಟೇಜ್ ಆಶೀರ್ವಾದ ಕಾಯಿ ಹೋಗ್ಬೇಕು. ವಾಟರ್ ಹೋಗ್ಯ ಲಾಸ್ಟ್ ಸ್ಟೇಜ್ ಎಲ್ಲ ಗ್ಯಾರಂಟಿ. ನಿಮ್ಮ ಮನೆಗೆ ಬಂದ್ ಮಾಡ್ಬೇಕಲ್ಲ. ನಿಮ್ಮ ಮನ್ಯಾಗ ಸಜ್ಜಿಲ್ಲ
ಮನ್ಯಾಗ ಸರಿಯಿಲ್ಲ ನಾವು ಆದ್ವಿ ಅಂದ್ರೆ ನಿಮ್ಮ ಮನ್ಯಾಗ ಒಂದು ತಾವೀದ ಮಾಡಿಸ್ಕೋಬೇಕು. ನೀವು ಒಂದು ತಾವೀದ ಮಾಡಿಕೊಡ್ಬೇಕು. ನಿಮ್ಮ ಪ್ರಕೃತಿಗೆ ಆರಾಮಾಗ್ಲಿ, ನಿಮ್ಮಿಬ್ಬರದು ಗಂಡ ಹೆಂಡತಿ ಸಂಸಾರ ಚಂದ ಇರಲಿ. ಮೊಬೈಲಿಂದ ನೋಡಿದ್ರೆ ಅವನು ಆ ಪತ್ರಿಕೆ ಮಂಜಾವ ಪ್ರಸಾದ ಹಾಕೊಂಡು ಅದನ್ನ ಕಂಟಿನ್ಯೂ ಆಗಿ 21 ದಿವಸ ಕುಡಿಬೇಕು. ಈ ತರ ಮಾಡಿದ್ರೆ ನಿನ್ನ ಪ್ರಕೃತಿ ಕುಡಿಯೋದು ಪೂರಾ ಅದನ್ನು ಬಾಯಿ ನೋಡ್ಬಾರ್ದು. ಪ್ರಕೃತಿ ಇನ್ನೊಂದು ದಿವಸ ಸಾಗ್ಲಿಪ್ಪ, ಅವಿಷ್ ಹೆಚ್ಚಾಗಲಿ ಅನ್ನೋದು ನಿನ್ನ ಭಾವನೆ ಇದ್ರೆ ಮತ್ತೆ ಇದ್ರ ಮ್ಯಾಗ ನಿಮ್ಮ ಬಿಟ್ಟದು. ಇಂತಲ್ಲಿ ಹೋಗಿದ್ವಿ, ಏನೋ ನಮ್ಮ ಬರಂಗಿಲ್ಲ, ಇಂದು ಬಳಿ ಬಂದಿಲ್ಲ. ಇದನ್ನ ಅರ್ಥ ಮಾಡಿ 1980 ನಾ ದೇವರ ಆ ದೇವ್ರ ಹೆಸರು ಕೆಳಗೆ ನಂಬಿದಾರಿಗೆ ಮತ್ತು ನಂಬಿದಾರಿಗೆ ದಿವಾಳಿಕಬಾರಿ. ಈಗ ನಿಮ್ಮದು ಊಸ್ ಬಿಟ್ಟದ್ ಮೊದಲು ನಿನ್ನ ಹೆಸರೇನ? ನೀನು ರೇಷನ್ ನಿಂತಿ ಅನ್ನ ಬರಲ್ಲ ಅಂದ್ರ ಅದನ್ನ ಬಿಡ್ಲಿಕ್ಕಂದ್ರೆ ನಿನಗೆ ಹಾಕಿ ಇದು ಜಾಸ್ತಿ ಇರ್ಬೋದು. ಐದು ಅಮಾಸೆ ತಪ್ಪದ ಹೆಬ್ಬಳ್ಳಿ ದರ್ಗ ಹಾಕ್ಬೇಕು. ಪುಣ್ಯ ಅಮಾಸೆ ಬಂದಾಗ ಆಶೀರ್ವಾದ ಕಾಯಿ ಹೋಗ್ಬೇಕು ಮನೆಗೆ. ಆಮೇಲೆ ಪತ್ರಿ ತೊಗೊಂಬರ್ಬೇಕು. ನಿನ್ನ ಮಗಳದು ಅಳಿಯಂದು ಶುದ್ಧ ಆಗ್ಬೇಕಾದ್ರೆ ನಿನ್ನ ಮನೆಗೆ ಆಶೀರ್ವಾದ ಕಾಯಿ ಹೋಗ್ಬೇಕು. ಹೊಲಕ್ಕೆ ಬಂದು ಹೋಗ್ಬೇಕು. ಮುಗಿಯಬೇಕಲ್ಲ, ಅದು ಎಲ್ಲಿ ದಿಲ್ಲಿ ಮ್ಯಾಗ ಹೊಲ ಇದ್ರು ಅದು ಒಂದಾಗ ಏನೋ ಹೊಲ ಇದ್ರು ಕಾಯಿ ಒಯ್ಯಬೇಕು. ಅಂದಾಗ ಮನೆ ಬಂದು ಹೊಲ್ಕೊಂಡು ಕೂಡ ಶುದ್ಧ ಈಗ ಚೇಂಜ್ ಮಾಡ್ಬೇಕು. ಅಮ್ಮ ಮೊದಲು ಹತ್ತದಾಗ ನಿನ್ನ ದುಡಿಮೆ ಅರ್ಜಗ ಮನ್ಸಿಗೆ ಬಂದ್ರೆ ಆಶೀರ್ವಾದ 3 ದಿನದಾಗ ಮಾಡ್ಬಾರ್ದಾಯ್ತಾವ. ಅಂದ್ರೆ ದುಡಿಯಾಕ ಕಲಿಕೋ. ಅವ್ನು ಬೂದಿ ನಂಬಿ ಆಶೀರ್ವಾದ ಕಾಯಿ ಹೋಯಿ ಹ್ಞೂ ಅಂದ್ರೆ ಕತೆ ಹೇಳ ಮಾಡ್ಯಾರ. ಎಲ್ಲಿ ಅಡ್ಡಾಡಿದ್ರು ಹೆಣ್ಣು ಹತ್ತಬಾರ್ದು. ಇನ್ನೂ ಏನು ಹೇಳಿ ನಾನು ಹೇಳು 4 ಮಂದಿ ಹೊಳ್ಳಿ ಅಲ್ಲಿ ಬಂದು ನೋಡಿ ಸುಮ್ಮನೆ ಹಾಯ್ ಏನ್ 2 ವರ್ಷ ಆಯ್ತು, ಏನ್ 5-6 ವರ್ಷ ಆಯ್ತು. 2 ವರ್ಷ ಅದನ್ನು ಅವ್ರಿಗೆ ನಾನು ಕೊಡೆ ಮಾಡಿ ಎಷ್ಟು
ಅವ್ರಿಗೆ ಖರೆ ಮಾಡಿಸ್ಬೇಕಾಗಿಲ್ಲ